ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ತರಗತಿಯಲ್ಲಿ 10th ಸ್ಟ್ಯಾಂಡರ್ಡ್ ಸೈನ್ಸ್ಗೆ ಸಂಬಂಧಪಟ್ಟಂತೆ 3 ಪಾಠಗಳನ್ನು ನೋಡ್ತಾ ಬಂದಿದ್ದೀವಿ. ಇದು 4ನೇ ಪಾಠ ಆಗಿರುತ್ತೆ. ಈ ಕ್ಲಾಸ್ TET GPST HST ಅಷ್ಟೇ ಅಲ್ಲದೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಗಳಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಕ್ಲಾಸ್ ಇರುತ್ತೆ. ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಮೊದಲನೇದಾಗಿ ನಾವು ಕಾರ್ಬನ್ ಬಗ್ಗೆ ನೋಡ್ತಾ ಬರೋದಾದರೆ, ಕಾರ್ಬನ್ನ ಸಂಕೇತ ಏನಾಗಿದೆ? ಸಿ ಕಾರ್ಬನ್ನ ಸಂಕೇತವಾಗಿದೆ. ಕಾರ್ಬನ್ನ ಪರಮಾಣು ಸಂಖ್ಯೆ 6 ಆಗಿದೆ. ಎಷ್ಟು? 6 ಕಾರ್ಬನ್ನ ಪರಮಾಣು ಸಂಖ್ಯೆ. ಪರಮಾಣು ರಾಶಿ 12. ನೆಕ್ಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ 4. ಹಾಗಾದರೆ ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಏನು ಅನ್ನೋದರ ಬಗ್ಗೆ ಮೊದಲು ನೋಡ್ತಾ ಬರೋಣ. ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿನ ಎಲೆಕ್ಟ್ರಾನ್ಗಳು. ಅಂದರೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂದರೆ ಏನು? ಪರಮಾಣು ಇರುತ್ತಲ್ಲ ಅದರ ಅತ್ಯಂತ ಹೊರಕವಚ, ಇಲ್ಲಿ ಅತ್ಯಂತ ಹೊರಕವಚದಲ್ಲಿನ ಎಲೆಕ್ಟ್ರಾನ್ಗಳನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಹಾಗಾದರೆ ಕವಚಗಳು ಎಷ್ಟು ಬರ್ತಾವಪ್ಪ ಅಂದರೆ 4 ಕವಚಗಳನ್ನು ನೋಡ್ತೀವಿ. ಒಂದು ಕೆ ಕವಚ, ಇನ್ನೊಂದು ಎಲ್ ಕವಚ, ಇನ್ನೊಂದು ಎಂ ಕವಚ, ಇನ್ನೊಂದು ಎನ್ ಕವಚ. ಈ ರೀತಿಯಾಗಿ ನಾವು 4 ಕವಚಗಳನ್ನು ನೋಡ್ತೀವಿ. ಈ 4 ಕವಚಗಳನ್ನು ನಾವು ನೋಡ್ತಾ ಬರೋದಾದರೆ, ಕೆ ಕವಚ ಇದೆಯಲ್ಲ ಅದು ಹೈಯೆಸ್ಟ್ 2 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ಎಲ್ ಕವಚ 8 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುತ್ತೆ. ಎಂ ಕವಚ 18 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ಎನ್ ಕವಚ ಅಂದರೆ ಸರ್ ನೀವು ಈ ರೀತಿಯಾಗಿ ಯಾವ ರೀತಿ ಇಷ್ಟ ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುತ್ತೆ ಅಂತ ನೀವು ಕಂಡುಹಿಡ್ತಾ ಇದ್ದೀರಿ ಅಂತ ಕೇಳಿದರೆ, ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಏನಪ್ಪ ಅಂದರೆ 2n² ಅನ್ನುವಂಥ ಫಾರ್ಮುಲಾ ಬರುತ್ತೆ. ಸರ್ ಇಲ್ಲಿ ಎನ್ ಅಂದರೆ ಏನಪ್ಪ ಅಂದರೆ ಕವಚದ ನಂಬರ್. ಅಂದರೆ ಫಸ್ಟ್ ಕವಚ ಇದೆಯಾ ಅದು 1, ಅಂದರೆ ಕೆ ಅನ್ನೋದು ಒಂದು ಫಸ್ಟ್ ಕವಚ, ಹೌದಾ? ಇಲ್ಲಿ n = 1 ಆಯ್ತಪ್ಪ ಅಂದರೆ ಏನಾಗುತ್ತೆ? 2 × 1² ಆಗುತ್ತೆ, ಹೌದಾ? 2 × 1² ಅಂದರೆ 1 = 2. ಇದೇನಪ್ಪ ಅಂದರೆ ಕೆನ ಒಂದು ಕವಚದಲ್ಲಿರಬೇಕಾದಂಥ ಎಲೆಕ್ಟ್ರಾನ್ಗಳು. ಹೈಯೆಸ್ಟ್ ಎಷ್ಟು? 2. ನೆಕ್ಸ್ಟ್ ನಾವು ಇಲ್ಲಿ ಎರಡನೇ ಯಾವುದಪ್ಪ ಅಂದರೆ ಎಲ್ ಕವಚನ ನೋಡ್ತಾ ಬರೋಣ. ಇಲ್ಲಿ ಎಲ್ ಕವಚದ ಬಗ್ಗೆ ನೋಡ್ತಾ ಬರೋದಾದರೆ, ಎಲ್ ಅನ್ನೋದು 2ನೇ ಕವಚ ಆಗಿರುತ್ತೆ. 2n² ಫಾರ್ಮುಲಾ, 2 × 2², ಹೌದಾ? ಇಲ್ಲಿ 2 × 4 ದಟ್ ಈಸ್ = 8. ಎಲ್ ಕವಚದಲ್ಲಿ ಟೋಟಲ್ ಆಗಿ 8 ಹೈಯೆಸ್ಟ್ ಎಲೆಕ್ಟ್ರಾನ್ಗಳು ಇರಬಹುದು. ನೆಕ್ಸ್ಟ್ ಎಂ ಕವಚ ಇದು ಎಷ್ಟನೇದಪ್ಪ ಅಂದರೆ 3ನೇ ಕವಚ ಆಗಿರುತ್ತೆ. 2n² ಫಾರ್ಮುಲಾ ಇಟ್ಟಾಗ ನಾವು 2 × 3², ಇಲ್ಲಿ 2 × 3² ಅಂದರೆ 9, 2 × 9 18. ಎಂ ಕವಚವು 18 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಹೈಯೆಸ್ಟ್ ಇದು ಎಷ್ಟು ಎಲೆಕ್ಟ್ರಾನ್ಗಳನ್ನು ಹೊಂದ್ಬೋದು ಅಂದರೆ ಹೈಯೆಸ್ಟ್ 18 ಎಲೆಕ್ಟ್ರಾನ್ಗಳನ್ನು ಎಂ ಕವಚವು ಹೊಂದ್ಬೋದು. ನೆಕ್ಸ್ಟ್ ಎನ್ ಕವಚದ ಬಗ್ಗೆ ನೋಡ್ತಾ ಬರೋದಾದರೆ, ಇದು 4ನೇ ಕವಚವಾಗಿರುತ್ತೆ. 2n² ಫಾರ್ಮುಲಾ ನೋಡಿದಾಗ ನಾವು 2 × 4², ಇಲ್ಲಿ 2 × 4² ಅಂದರೆ 16, ಹಾಗಾದರೆ 32 ಎಷ್ಟಾಗುತ್ತೆ? 32 ಎಲೆಕ್ಟ್ರಾನ್ ಹೈಯೆಸ್ಟ್ ಎಲೆಕ್ಟ್ರಾನ್ಗಳನ್ನು ಎನ್ ಕವಚವು ಹೊಂದಬಹುದು. ನಾವು 4 ಕವಚಗಳನ್ನು ಕೆ ಎಲ್ ಎಮ್ ಎನ್ ಅಂತೇಳಿ ನೋಡಿದ್ದೀವಿ. ಇವುಗಳಲ್ಲಿ ಹೈಯೆಸ್ಟ್ ಎಲೆಕ್ಟ್ರಾನ್ಗಳು ಎಷ್ಟು ಇರ್ಬೋದು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಹಾಗಾದರೆ ಇಲ್ಲಿ ನೋಡೋಣ. ನಾವು ಮೊದಲನೇದಾಗಿ ಕಾರ್ಬನ್ನಲ್ಲಿ 6 ಪರಮಾಣು ಸಂಖ್ಯೆ ಎಷ್ಟಿದೆ? 6, ಹೌದಾ? ನೆಕ್ಸ್ಟ್ ಇದರ ಎಲೆಕ್ಟ್ರಾನ್ಗಳು ಕೂಡ ಎಷ್ಟು ಇದಾವೆ? 6 ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಈ 6 ಎಲೆಕ್ಟ್ರಾನ್ಗಳನ್ನು ನಾವು ಯಾವ ರೀತಿ ಜೋಡಿಸಬಹುದಾದರೆ, ಮೊದಲನೇದಾಗಿ ಒಂದು ಕವಚದಲ್ಲಿ 4 ಎಲೆಕ್ಟ್ರಾನ್, ಫಸ್ಟ್ನೇದಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ. ಯಾವುದರಲ್ಲಿ? ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ ಫಿಲ್ ಆಯಿತಾ? ನೆಕ್ಸ್ಟ್ ಕವಚ ಯಾವುದು? ಕೆ ಆದ ನಂತರ ಎಲ್ ಕವಚಕ್ಕೆ ಜಂಪ್ ಆಗುತ್ತೆ ಎಲೆಕ್ಟ್ರಾನ್. ಎಲ್ ಕವಚದಲ್ಲಿ ಉಳಿದಂಥ ಎಷ್ಟು ಅಂದರೆ 4 ಎಲೆಕ್ಟ್ರಾನ್ಗಳು ಉಳ್ಕೊಂಡು, ಈ 4 ಎಲೆಕ್ಟ್ರಾನ್ಗಳು ಎಲ್ ಕವಚದಲ್ಲಿ ಇಲ್ಲಿ ಕಾಣ್ತಾ ಇದ್ದಾವೆ. ಎಷ್ಟಿದ್ದಾವೆ? 4. ಈ ಏನು ಹೊರಕವಚ ಇರುತ್ತಲ್ಲ, ಒಂದು ಪರಮಾಣುವಿನ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಕಾರ್ಬನ್ನ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ಕಂಡು ಬರ್ತಾ ಇದ್ದೇವೆ? ನಮಗೆ 4 ಇರೋದು ಕಂಡು ಬರ್ತಾ ಇದೆ, ಹೌದಾ? ನೆಕ್ಸ್ಟ್
ನೆಕ್ಸ್ಟ್ ಕಾರ್ಬನ್ ಸಂಯುಕ್ತಗಳು ಅಂತ ಬರ್ತಾವೆ. ಸರ್ ಕಾರ್ಬನ್ ಸಂಯುಕ್ತಗಳು ಅಂದರೆ ಏನಪ್ಪ ಅಂದರೆ ಕಾರ್ಬನ್ ಸಂಯುಕ್ತಗಳು ಅಂದರೆ ಕಾರ್ಬನ್ನಿಂದ ಮಾಡಲ್ಪಟ್ಟಿರುವಂಥ ಒಂದು ಸಂಯುಕ್ತಗಳು. ಅಂದರೆ ಇಲ್ಲಿ ನೀವು ನೋಡ್ಬೋದು ಎಕ್ಸಾಂಪಲ್ಗೆ ಕಾರ್ಬನ್ ಡೈಆಕ್ಸೈಡ್, ಇದರ ನಾವು ಅಣುಸೂತ್ರವನ್ನು ಬರೆದಾಗ CO2 ಅಂತ ಬರುತ್ತೆ. ಏನಂತ ಬರುತ್ತೆ? CO2. ಹಾಗಾದರೆ ಇಲ್ಲಿ ಕಾರ್ಬನ್ ಇದೆಯಾ? ಎಸ್, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಒಂದು ಕಾರ್ಬನ್ ಸಂಯುಕ್ತವಾಗಿದೆ. ಯಾಕಪ್ಪ ಅಂದರೆ ಅಲ್ಲಿ ಕಾರ್ಬನ್ ಇದೆ, ಕಾರ್ಬನ್ನಿಂದ ಇದು ಮಾಡಲ್ಪಟ್ಟಿದೆ. ನೆಕ್ಸ್ಟ್ ಮೀಥೇನ್. ಮೀಥೇನ್ನ ಅಣುಸೂತ್ರ ಬರ್ತೀವಪ್ಪ ಅಂದರೆ CH4 ಆಗುತ್ತೆ. ಇಲ್ಲಿ ಕೂಡ ಏನಿದೆ? ಕಾರ್ಬನ್ ಇದೆ. ಹಾಗಾಗಿ ಮೀಥೇನ್ ಕೂಡ ಒಂದು ಕಾರ್ಬನ್ನ ಸಂಯುಕ್ತವಾಗಿದೆ. ನಾವು ಇನ್ನು ಬೇರೆ ಬೇರೆ ನೋಡ್ಬೋದು. ಓಕೆನಾ? ನೆಕ್ಸ್ಟ್ ರಾಜಾನಿಲದ ವಿನ್ಯಾಸವನ್ನು ನೋಡೋಣ. ಈ ರಾಜಾನಿಲದ ವಿನ್ಯಾಸ ಅಂದರೆ ಏನಪ್ಪ ಅಂದರೆ ಪರಮಾಣುಗಳ ಅತ್ಯಂತ ಹೊರಕವಚ ಇರುತ್ತಲ್ಲ, ಆ ಅತ್ಯಂತ ಹೊರಕವಚವು ಸಂಪೂರ್ಣವಾಗಿ ಭರ್ತಿಯಾಗಿದ್ದರೆ ಅದನ್ನು ರಾಜಾನಿಲದ ವಿನ್ಯಾಸ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಗೆ ನಾವು 2 ಎಕ್ಸಾಂಪಲ್ಗಳನ್ನು ನೋಡೋಣ. ಒಂದನೇದು ಹೀಲಿಯಂ. ಹೀಲಿಯಂನ ಒಂದು ಪರಮಾಣು ಸಂಖ್ಯೆ 2. ನೆಕ್ಸ್ಟ್ ಅದು 2 ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿರುತ್ತೆ. ಈ ಹೀಲಿಯಂನಲ್ಲಿ ಹೀಲಿಯಂ ಇದೆಯಲ್ಲ, ಈ ಹೀಲಿಯಂ ಫಸ್ಟ್ ಕವಚ ಏನಪ್ಪ ಅಂದರೆ ಕೆ ಕವಚ. ಈ ಕೆ ಕವಚದಲ್ಲಿ ಇರುವಂಥ 2 ಎಲೆಕ್ಟ್ರಾನ್ಗಳನ್ನು ಫಿಲ್ ಮಾಡಿದಾಗ ಅಂದರೆ ಕೆ ಕವಚವು 2 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳುತ್ತೆ. ಹೌದಾ? ಇಲ್ಲಿರೋದು ಕೂಡ 2 ಎಲೆಕ್ಟ್ರಾನ್, ಇದನ್ನು ಫಿಲ್ ಮಾಡಿದ್ದೀವಿ. ಹೌದಾ? ಹಾಗಾದರೆ ಈ ಕೆ ಕವಚ ಇದೆಯಲ್ಲ, ಎಷ್ಟು ಎಲೆಕ್ಟ್ರಾನ್ಗಳನ್ನು ತಗೊಳ್ಳುವಂಥ ಕೆಪಾಸಿಟಿ ಇದೆ? 2 ಎಲೆಕ್ಟ್ರಾನ್. ಹಾಗಾದರೆ ಇಲ್ಲಿರುವಂಥ ಎಲೆಕ್ಟ್ರಾನ್, ಹೀಲಿಯಂನ ಎಲೆಕ್ಟ್ರಾನ್ಗಳ ಸಂಖ್ಯೆ 2. ಈ 2 ಎಲೆಕ್ಟ್ರಾನ್ಗಳು ಈ ಕವಚ ತೆಗೆದುಕೊಳ್ತು. ಹಾಗಾದರೆ ಇಲ್ಲೇನಾದರೂ ವೇಕೆಂಟ್ ಉಳಿತಾ? ಇಲ್ಲ. 2 ಇದರ ಕೆಪಾಸಿಟಿ ಇತ್ತು, 2 ಎಲೆಕ್ಟ್ರಾನ್ಗಳನ್ನ ತೆಗೆದುಕೊಂಡಿತು. ಹಾಗಾದರೆ ಇದೇನಾಯಿತು? ಸಂಪೂರ್ಣವಾಗಿ ಭರ್ತಿ ಆಯಿತು. ಹಾಗಾದರೆ ಇದೊಂದು ರಾಜಾನಿಲದ ಒಂದು ವಿನ್ಯಾಸವಾಗಿದೆ. ನೆಕ್ಸ್ಟ್ ನಿಯಾನ್ ಬಗ್ಗೆ ನೋಡ್ತಾ ಬರೋದಾದರೆ ಇದರ ಪರಮಾಣು ಸಂಖ್ಯೆ 10. ನಿಯಾನ್ನ ಪರಮಾಣು ಸಂಖ್ಯೆ ಎಷ್ಟು? 10. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೆ ಕವಚ, ಮೊದಲನೇ ಕವಚ ಯಾವುದು? ಕೆ ಕವಚ ಇದೆ. ಈ ಕೆ ಕವಚವು 2 ಎಲೆಕ್ಟ್ರಾನ್ಗಳನ್ನ ಹೊಂದಿದೆ. ಹಾಗಾದರೆ ಕೆ ಕವಚದ ಕೆಪಾಸಿಟಿ 2 ಎಲೆಕ್ಟ್ರಾನ್, ಅದು ಸಂಪೂರ್ಣವಾಗಿ ಫಿಲಪ್ ಆಗಿದೆ. ನೆಕ್ಸ್ಟ್ ಎಲ್ ಕವಚ. ಎಲ್ ಕವಚದ ಕೆಪಾಸಿಟಿ ಎಷ್ಟಿದೆ? 8 ಇದೆ. ಹೌದಾ? ಇಲ್ಲಿ ನೋಡೋಣ ನಾವು 1 2 3 4 5 6 7 8 ಎಲೆಕ್ಟ್ರಾನ್ಗಳು ಅತ್ಯಂತ ಹೊರಕವಚದಲ್ಲಿ ಕಾಣಸಿಗ್ತಾ ಇದೆ. ಹಾಗಾದರೆ ಇದು ಒಂದು ರಾಜಾನಿಲದ ಒಂದು ವಿನ್ಯಾಸವಾಗಿದೆ. ಹಾಗಾದರೆ ಸರ್ ರಾಜಾನಿಲದ ವಿನ್ಯಾಸಗಳು ನಾವೇನಾದರೂ ಒಂದು ಪಿರಿಯಾಡಿಕ್ ಟೇಬಲ್ನಲ್ಲಿ ನೋಡ್ತಾ ಬರೋದಾದರೆ ಯಾವ ಒಂದು ಪಿರಿಯಾಡಿಕ್ ಟೇಬಲ್ ಅಥವಾ ಒಂದು ಯಾವ ಸೀರಿಯಲ್ ನಂಬರಲ್ಲಿ ಬರ್ತಾವೆ ಅಂದರೆ 18ನೇ ಗುಂಪು ಅಂತ ಬರುತ್ತೆ ನೋಡಿ, 18th ಗ್ರೂಪ್ ಧಾತುಗಳು ಅಥವಾ ಎಲಿಮೆಂಟ್ಗಳನ್ನು ನಾವು ರಾಜಾನಿಲದ ವಿನ್ಯಾಸವನ್ನು ಪ್ರತಿಯೊಂದು ಧಾತುವು ಕೂಡ ಹೊಂದಿರುತ್ತೆ. ಯಾವುದು? 18th ಗ್ರೂಪ್ ಎಲಿಮೆಂಟ್ಗಳು. ಹೌದಾ? ಓಕೆ. ನೆಕ್ಸ್ಟ್ ಸರ್ 18th ಗ್ರೂಪ್ ಎಲಿಮೆಂಟ್ಗಳಲ್ಲಿ ಯಾವ್ಯಾವ ಬರ್ತಾವಂತ ನೀವು ಕೇಳಿದರೆ ಹೀಲಿಯಂ ಬರುತ್ತೆ, ನಿಯಾನ್ ಬರುತ್ತೆ, ಆರ್ಗಾನ್ ಬರುತ್ತೆ, ಕ್ರಿಪ್ಟಾನ್ ಬರುತ್ತೆ, ಜೆನಾನ್ ಬರುತ್ತೆ ಮತ್ತು ರೆಡಾನ್ ಬರುತ್ತೆ. ಇವೆಲ್ಲವೂ ಕೂಡ ರಾಜಾನಿಲಗಳು. ಹೌದಾ? ಮತ್ತು 18th ಗ್ರೂಪ್ ಎಲಿಮೆಂಟ್ಗಳು. ನೆಕ್ಸ್ಟ್ ಬರೋದು ಸಹವೆಲೆನ್ಸಿಯ ಬಂಧ. ಇದನ್ನು ಇಂಗ್ಲೀಷ್ನಲ್ಲಿ ಕೋವ್ಯಾಲೆಂಟ್ ಬಾಂಡ್ ಅಂತ ಕರಿತೀವಿ. ಹಾಗಾದರೆ ಸಹವೆಲೆನ್ಸಿಯ ಬಂಧ ಅಂದರೆ ಏನಪ್ಪ ಅಂದರೆ 2 ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆ ಉಂಟಾಗ್ತೈತಿ. 2 ಪರಮಾಣುಗಳ ನಡುವೆ ಏನಾದೈತಿ? ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಒಂದು ಬಂಧ ಉಂಟಾಗ್ತೈತಿ. ಆ ಬಂಧವನ್ನೇ ನಾವು ಸಹವೆಲೆನ್ಸಿಯ ಬಂಧ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು, ಮೊದಲನೇದಾಗಿ ಎ ಪರಮಾಣು ಇದೆ, ಈ ಎ ಪರಮಾಣು ಮತ್ತು ಇನ್ನೊಂದು ಬಿ ಪರಮಾಣು ಇದೆ. ಈ 2 ಪರಮಾಣುಗಳಲ್ಲಿ ಏನಾಗ್ತಾ ಇದೆ? ಎಲೆಕ್ಟ್ರಾನ್ಗಳು ಪರಸ್ಪರ ಹಂಚಿಕೆಯಾಗಿ ಇಲ್ಲೇನಾಗ್ತಾ ಇದೆ? ಒಂದು ಕೋವ್ಯಾಲೆಂಟ್ ಬಾಂಡ್ ಫಾರ್ಮೇಷನ್ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ಎಲೆಕ್ಟ್ರಾನ್ ಏನಾಗ್ತಾ ಇದೆ? ಶೇರಿಂಗ್ ಅಥವಾ ಎಲೆಕ್ಟ್ರಾನ್ಗಳು ಒಂದಕ್ಕೊಂದು ಹಂಚಿಕೆ ಆಗ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಈ ರೀತಿಯಾಗಿ ಏನು 2 ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಹಂಚಿಕೆ ಆಯ್ತಪ್ಪ ಅಂದ್ರೆ, ಅಲ್ಲಿ ಜೋಡಿಗಳ ಹಂಚಿಕೆ ಆಯ್ತಪ್ಪ ಅಂದರೆ ಇಲ್ಲಿ ನಾವು ಇದನ್ನು ಸಹವೆಲೆನ್ಸಿಯ ಬಂಧ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹೈಡ್ರೋಜನ್ ಇದೆ, ಹೈಡ್ರೋಜನ್. ಹೌದಾ? ನೆಕ್ಸ್ಟ್ ಇಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಷ್ಟಿದೆ? 1 ಇದೆ. ಕೇವಲ ಇದು ಒಂದೇ ಎಲೆಕ್ಟ್ರಾನ್ ಹೊಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಹೈಡ್ರೋಜನ್ ಇದೆ, ಇದು ಕೂಡ 1 ಎಲೆಕ್ಟ್ರಾನನ್ನು ಹೊಂದಿದೆ. ಈ 2 ಎಲೆಕ್ಟ್ರಾನ್ಗಳ ನಡುವೆ ಇವೇನಾಗ್ತವೆಯೋ ಎಲೆಕ್ಟ್ರಾನ್ಗಳನ್ನು ಹಂಚಿಕೋತವು.
ಹಂಚಿಕೊಂಡು ಒಂದು ಬಾಂಡನ್ನು ಕ್ರಿಯೇಟ್ ಮಾಡುತ್ತೆ. ಇದು ಒಂದು ಯಾವ ಬಾಂಡಪ್ಪ ಅಂದರೆ ಕೋವ್ಯಾಲೆಂಟ್ ಬಾಂಡ್. ಯಾವ ಬಾಂಡ್? ಕೋವ್ಯಾಲೆಂಟ್ ಬಾಂಡ್. ಸರ್ ಇಲ್ಲಿ ಏಕಬಂಧ ಅಂದರೆ ಏಕಬಂಧವನ್ನು ಏರ್ಪಡಿಸಿದೋ ಅಥವಾ ದ್ವಿಬಂಧವನ್ನು ಏರ್ಪಡಿಸಿದೋ ಅಥವಾ ತ್ರಿಬಂಧವನ್ನು ಏರ್ಪಡಿಸಿದೋ ಅಂತ ನೀವು ಕೇಳಿದರೆ ಇದು ಕೇವಲ ಏಕಬಂಧವನ್ನು ಮಾತ್ರ ಏರ್ಪಡಿಸಿದೆ. ಯಾಕಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು ಹೈಡ್ರೋಜನ್ ಕೇವಲ ಒಂದು ಎಲೆಕ್ಟ್ರಾನ್ ಹೊಂದಿತ್ತು ಮತ್ತು ಈ ಕಡೆ ಇರುವಂಥ ಹೈಡ್ರೋಜನ್ ಕೂಡ ಒಂದೇ ಎಲೆಕ್ಟ್ರಾನ್ ಹೊಂದಿತ್ತು. ಎರಡೂ ಹೈಡ್ರೋಜನ್ಗಳು ಕೇವಲ ಒಂದೊಂದು ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡಿರೋದರಿಂದ ಇಲ್ಲಿ ಏಕಬಂಧ ಏರ್ಪಟ್ಟಿದೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಆಕ್ಸಿಜನ್ನ ಪರಮಾಣು ಸಂಖ್ಯೆ 8 ಆಗಿದೆ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ ಕೂಡ 8 ಆಗಿದೆ. ಹಾಗಾದರೆ ನಾವು ಇದರ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಂದರೆ ವೆಲೆನ್ಸ್ ಎಲೆಕ್ಟ್ರಾನ್ಗಳನ್ನ ನೋಡ್ತಾ ಬರೋದಾದರೆ 6 ವೆಲೆನ್ಸ್ ಎಲೆಕ್ಟ್ರಾನ್ಗಳು ಉಳ್ಕೋತವೆ. ಯಾವ ರೀತಿಯಪ್ಪ ಅಂದರೆ ಫಸ್ಟ್ ಕವಚದಲ್ಲಿ ಕೆ ಕವಚದಲ್ಲಿ 2 ಫಿಲ್ ಆಗುತ್ತೆ. ನೆಕ್ಸ್ಟ್ ಉಳಿದಂಥ ಎಲ್ ಕವಚದಲ್ಲಿ ಟೋಟಲ್ 6 ಉಳ್ಕೋತಾವೆ. ಎಷ್ಟು ಉಳ್ಕೋತಾವೆ? 6. ಹಾಗಾದರೆ ಎಲ್ ಕವಚದಲ್ಲಿ ಹೈಯೆಸ್ಟ್ ಎಷ್ಟು ಎಲೆಕ್ಟ್ರಾನ್ಗಳು ಇರುತ್ತವಪ್ಪ ಅಂದ್ರೆ 8 ಎಲೆಕ್ಟ್ರಾನ್ಗಳನ್ನು ನಾವು ಫಿಲ್ ಮಾಡ್ಬೋದು. ಹಾಗಾದರೆ ಇಲ್ಲಿ ಕೇವಲ 6 ಉಳ್ಕೊಂಡವು. ಹಾಗಾದರೆ ಏನು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಂದರೆ ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿರುವಂಥ ಎಲೆಕ್ಟ್ರಾನ್ ಇದೆಯಲ್ಲ ಇವುಗಳನ್ನು ನಾವು ವೆಲೆನ್ಸ್ ಎಲೆಕ್ಟ್ರಾನ್ಗಳು ಅಂತೇಳಿ ಕರಿತೀವಿ. ಹಾಗಾದರೆ ಆಕ್ಸಿಜನ್ನ ವೆಲೆನ್ಸ್ ಎಲೆಕ್ಟ್ರಾನ್ಗಳು ಅಥವಾ ವೆಲೆನ್ಸ್ ಸಂಖ್ಯೆ ಎಷ್ಟು? 6. ಇಲ್ಲಿ ನೋಡ್ಬೋದು ನೀವು ಇಲ್ಲಿ 6 ಆಕ್ಸಿಜನ್ನ ವೆಲೆನ್ಸ್ ಎಲೆಕ್ಟ್ರಾನ್ಗಳದವು, ಇಲ್ಲಿ ಕೂಡ 6 ಆಕ್ಸಿಜನ್ನ ವೆಲೆನ್ಸ್ ಎಲೆಕ್ಟ್ರಾನ್ಗಳದವು. ಈ 2 ಆಕ್ಸಿಜನ್ಗಳು ಏನಾಗ್ತವೆ? ಈ ಎರಡೆರಡು ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಂಡು ಇಲ್ಲಿ ದ್ವಿಬಂಧ ಏರ್ಪಡ್ತಾ ಇರೋದನ್ನು ನೋಡ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ನೈಟ್ರೋಜನ್, ಹೌದಾ? ಈ ನೈಟ್ರೋಜನ್ ಏನಾಗ್ತಾ ಇದೆಯಪ್ಪ ಅಂದರೆ 3 ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡ್ತಾ ಇದೆ. ಹಾಗಾದರೆ ನೈಟ್ರೋಜನ್ನ ಒಂದು ಪರಮಾಣು ಸಂಖ್ಯೆ 7 ಆಗಿದೆ, ಎಲೆಕ್ಟ್ರಾನ್ ಸಂಖ್ಯೆ ಕೂಡ 7 ಆಗಿದೆ. ಇಲ್ಲಿ ಏನಾಗುತ್ತೆ? ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಫಿಲ್ ಆಗ್ತವೆ, ಉಳಿದಂಥ ಎಲ್ ಕವಚದಲ್ಲಿ 5 ಎಲೆಕ್ಟ್ರಾನ್ಗಳು ಉಳ್ಕೋತವೆ. ಈ 5 ಎಲೆಕ್ಟ್ರಾನ್ಗಳಲ್ಲಿ 3 ಎಲೆಕ್ಟ್ರಾನ್ಗಳು ನೈಟ್ರೋಜನ್ ಶೇರ್ ಮಾಡೋದ್ರ ಮೂಲಕ ಇಲ್ಲಿ ಯಾವ ಬಂಧ ಉಂಟಾಗ್ತಾ ಇದೆಯಪ್ಪ ಅಂದರೆ ನೈಟ್ರೋಜನ್ ಪರಮಾಣುಗಳ ನಡುವೆ ತ್ರಿಬಂಧ ಉಂಟಾಗ್ತಾ ಇರೋದನ್ನು ನಾವು ನೋಡ್ಬೋದು. ಓಕೆನಾ? ನೆಕ್ಸ್ಟ್ ಇಲ್ಲಿ ನಾವು ಮೀಥೇನನ್ನು ಕೂಡ ಇನ್ನೊಂದು ಎಕ್ಸಾಂಪಲ್ ಆಗಿ ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ CH4 ಏನು? CH4 ಇಲ್ಲಿ ಕಾರ್ಬನ್ ಇದೆಯಲ್ಲ ಇದರ ವೆಲೆನ್ಸ್ ಎಲೆಕ್ಟ್ರಾನ್ಗಳು ಎಷ್ಟು? 4. ಕಾರ್ಬನ್ನ ವೆಲೆನ್ಸ್ ಎಲೆಕ್ಟ್ರಾನ್ಗಳು 4. ಇಲ್ಲಿ ಹೈಡ್ರೋಜನ್ ಎಷ್ಟು ಅದಾವು? 4 ಹೈಡ್ರೋಜನ್ ಅದಾವು. ಹಾಗಾದರೆ ಈ 4 ಹೈಡ್ರೋಜನ್ಗಳು ಈ ಕಾರ್ಬನ್ನ 4 ವೆಲೆನ್ಸ್ ಎಲೆಕ್ಟ್ರಾನ್ ಜೊತೆಗೆ ಏನಾಗ್ತಾವಪ್ಪ ಅಂದರೆ ಎಲೆಕ್ಟ್ರಾನ್ಗಳನ್ನ ಹಂಚಿಕೆ ಮಾಡ್ಕೋತಾವೆ. ಹೌದಾ? ಕಾರ್ಬನ್ ಎಷ್ಟು? 4 ವೆಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಇಲ್ಲೊಂದು ಒಂದಿದೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ನೆಕ್ಸ್ಟ್ ಇಲ್ಲೊಂದು, ಈ 4 ವೆಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಈ ಕಾರ್ಬನ್ ಹೊಂದಿದೆ. ಅದರ ಜೊತೆಗೆ 4 ಹೈಡ್ರೋಜನ್ಗಳು ಏನಾಗುತ್ತೆ? ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್. ಈ 4 ಹೈಡ್ರೋಜನ್ ಏನಾಗ್ತಾ ಇದೆ? ಎಲೆಕ್ಟ್ರಾನ್ಗಳನ್ನ ಹಂಚಿಕೆ ಮಾಡ್ಕೋತಾ ಇದೆ. ಹೌದಾ? ಈ ರೀತಿಯಾಗಿ ಎಲೆಕ್ಟ್ರಾನ್ ಹಂಚಿಕೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ಇಲ್ಲಿ ಏನು ನೋಡ್ಬೋದು? ಇಲ್ಲಿ ಮೀಥೇನ್ ಎಲೆಕ್ಟ್ರಾನ್ನ ಒಂದು ರಚನೆಯನ್ನು ನೋಡ್ಬೋದು, ಚುಕ್ಕಿ ರಚನೆಯನ್ನು ನೋಡ್ಬೋದು. ಹೈಡ್ರೋಜನ್ನ ವೆಲೆನ್ಸಿ ಎಷ್ಟಿದೆ? 1 ಇದೆ. ಕಾರ್ಬನ್ನ ವೆಲೆನ್ಸಿ 4 ಇದೆ. ಹೌದಾ? ಇದನ್ನು 4 ವೆಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಕಾರ್ಬನ್ ಹೊಂದಿರೋದ್ರಿಂದ ಇದನ್ನು ಟೆಟ್ರಾವೆಲೆಂಟ್ ಅಂತೇಳಿ ಕೂಡ ಕರಿತೀವಿ. ಏನಂತ ಕರಿತೀವಿ? ಟೆಟ್ರಾವೆಲೆಂಟ್. ಓಕೆನಾ? ನೆಕ್ಸ್ಟ್ ಸಹವೆಲೆನ್ಸಿಯ ಬಂಧದಿಂದ ಉಂಟಾದ ಅಣುಗಳಲ್ಲಿ ಅಣುವಿನೊಳಗಿನ ಬಂಧಗಳು ಪ್ರಬಲವಾಗಿರುತ್ತವೆ. ಈಗ ಕೋವ್ಯಾಲೆಂಟ್ ಬಾಂಡ್ಲಿಂತ ಏನು ಅಣುವಿನೊಳಗೆ ಒಂದು ಬಂಧ ಉಂಟಾಗಿರ್ತೈತಲ್ಲ ಆ ಕೋವ್ಯಾಲೆಂಟ್ ಬಾಂಡ್ ಹೆಂಗಿರುತ್ತೆ ಅಂತೆ? ಪ್ರಬಲವಾಗಿರುತ್ತೆ ಅಂತೆ. ನೆಕ್ಸ್ಟ್ ಸಹವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ. ಇದು ಕೋವ್ಯಾಲೆಂಟ್ ಬಾಂಡ್ ವಿದ್ಯುತ್ತಿನ ದುರ್ಬಲ ವಾಹಕವಾಗಿದೆ. ಹೌದಾ? ನೆಕ್ಸ್ಟ್ ಕೆಟನೀಕರಣ ಅಂತ ಬರುತ್ತೆ. ಏನಪ್ಪ ಕೆಟನೀಕರಣ ಅಂತ ನೋಡ್ತಾ ಬರೋದಾದರೆ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಗುಣಕ್ಕೆ ಕೆಟನೀಕರಣ ಎನ್ನುವರು. ಕೆಟನೀಕರಣ ಅಂದರೆ ಒಂದು ಕಾರ್ಬನ್ ಇರುತ್ತೆ, ಒಂದು ಕಾರ್ಬನ್ ಈ ಕಾರ್ಬನ್ ಏನು ಮಾಡುತ್ತೆ?
ಇನ್ನೊಂದು ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸುತ್ತೆ. ಇಲ್ಲಿ ಬಂಧವನ್ನು ಏರ್ಪಡಿಸಿ ಬೃಹತ್ ಅಣುಗಳನ್ನು ಉಂಟು ಮಾಡುವಂಥ ಒಂದು ಗುಣಕ್ಕೆ ನಾವೇನಂತ ಕರಿತೀವಿ, ಕ್ಯಾಟನೀಕರಣ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಾವು ಎಕ್ಸಾಂಪಲ್ನ ತೋರಿಸ್ತೀನಿ. ಇದು ನೇರ ಸರಪಳಿ, ಕವಲು ಸರಪಳಿ ಅಥವಾ ಉಂಗುರ ಆಕಾರದ ಜೋಡಣೆಯನ್ನು ಹೊಂದಿರಬಹುದು. ಯಾವುದು? ಈ ಕ್ಯಾಟನೀಕರಣ. ನೆಕ್ಸ್ಟ್ ಇದರ ಜೊತೆಗೆ ಕಾರ್ಬನ್ ಪರಮಾಣುಗಳು ಏಕಬಂಧ, ದ್ವಿಬಂಧ ಮತ್ತು ತ್ರಿಬಂಧದಿಂದ ಜೋಡಣೆಗೊಂಡಿರಬಹುದು. ಹೌದಾ? ನೆಕ್ಸ್ಟ್ ಪರ್ಯಾಪ್ತ ಸಂಯುಕ್ತಗಳು ಬರ್ತವೆ. ಪರ್ಯಾಪ್ತ ಸಂಯುಕ್ತಗಳು ಅಂದರೆ ಏನಪ್ಪ ಅಂದರೆ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ, ಈಗ ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿತ್ತಪ್ಪ ಅಂದರೆ ಅದನ್ನು ನಾವೇನಂತ ಕರಿತೀವಿ, ಪರ್ಯಾಪ್ತ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಇಲ್ಲಿ ನೀವು ನೋಡ್ಬೋದು, ಇದು ಕೆಟನೀಕರಣಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ ಮತ್ತು ಪರ್ಯಾಪ್ತ ಸಂಯುಕ್ತಗಳಿಗೆ ಒಂದು ಎಕ್ಸಾಂಪಲ್ ಆಗುತ್ತೆ. ಈ ಕಾರ್ಬನ್ ನಡುವೆ ಏನಾಗ್ತಾ ಇದೆ, ಒಂದು ಬಂಧ ಏರ್ಪಡ್ತಾ ಇದೆ. ಆ ಬಂಧ ಯಾವುದಿದೆಪ್ಪ ಅಂದರೆ ಕೇವಲ ಏಕಬಂಧ ಇದೆ. ಯಾವ ಬಂಧ ಇದೆ? ಏಕಬಂಧದಿಂದ ಜೋಡಿಸಲ್ಪಟ್ಟ ಕಾರ್ಬನ್ ಪರಮಾಣುಗಳು. ನೆಕ್ಸ್ಟ್ ಅಪರ್ಯಾಪ್ತ ಸಂಯುಕ್ತಗಳು ಅಂತ ಬರ್ತವೆ. ಈ ಅಪರ್ಯಾಪ್ತ ಸಂಯುಕ್ತಗಳು ಅಂದರೆ ಏನಪ್ಪ ಅಂದರೆ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ. ನೋಡಿ, ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧ ಇತ್ತಪ್ಪ ಅಂದರೆ ಅದನ್ನು ಪರ್ಯಾಪ್ತ ಸಂಯುಕ್ತಗಳು ಅಂತ ಕರಿತೀವಿ. ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಹೊಂದಿತ್ತಪ್ಪ ಅಂದರೆ ಅದನ್ನು ಅಪರ್ಯಾಪ್ತ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು ಅಪರ್ಯಾಪ್ತ ಸಂಯುಕ್ತಗಳಿಗೆ ಒಂದು ಎಕ್ಸಾಂಪಲ್. ಕಾರ್ಬನ್ ನಡುವೆ ಏನಾಗ್ತಾ ಇದೆ, ಇಲ್ಲಿ ದ್ವಿಬಂಧ ಏರ್ಪಡ್ತಾ ಇದೆ. ಯಾವ ಬಂಧ? ದ್ವಿಬಂಧ. ಹಾಗಾದರೆ ಇದರ ಫಾರ್ಮುಲಾ ಏನಪ್ಪ ಅಂದರೆ C2H4. ಹಾಗಾದರೆ ಇದನ್ನು ಏನಂತ ಕರಿತೀವಿ ನಾವು? ಈಥೀನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಈಥೀನ್. ಈ ಈಥೀನ್ನ ರಚನೆ ನೋಡ್ತಾ ಬರೋದಾದರೆ ಇಲ್ಲಿ ಕಾರ್ಬನ್ ಇದೆ. ಅಂದರೆ ಈಗ ಕಾರ್ಬನ್ ಇದೆಯಲ್ಲ, ಈ ಕಾರ್ಬನ್ನು 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. 1 2 3 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಈ ಕಾರ್ಬನ್ ಜೊತೆಗೆ ಅಂದರೆ ನಾವು ನೋಡಿದ್ವಿ ಏನು, ಇಲ್ಲಿ C2H4 ಅಂತ ನೋಡಿದ್ದೀವಿ. ಹೌದಾ? ಒಂದು ಕಾರ್ಬನ್ ಆಯಿತು. ಇನ್ನೊಂದು ಕಾರ್ಬನ್, ಇದು ಕೂಡ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಹೌದಾ? ಈ ಕಾರ್ಬನ್ ನಡುವೆ ಒಂದು ಬಾಂಡ್ ಏರ್ಪಡುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಹೊಂದಿತ್ತಲ್ಲ, ಇಲ್ಲಿರುವಂಥ ವೇಲೆನ್ಸ್ ಎಲೆಕ್ಟ್ರಾನು ಮತ್ತು ಇಲ್ಲಿರುವಂಥ ವೇಲೆನ್ಸ್ ಎಲೆಕ್ಟ್ರಾನು ಇವೆರಡೂ ಕೂಡ ಇಲ್ಲಿ ಇನ್ನೊಂದು ಬಂಧವನ್ನು ಏರ್ಪಡುತ್ತೆ. ಹೌದಾ? ಇದು ದ್ವಿಬಂಧ ಆಯಿತು. ಇಲ್ಲಿ ಸರ್, ಇಲ್ಲಿ ಈ ರೀತಿಯಾಗಿ ಯಾಕೆ ಏರ್ಪಟ್ಟವಪ್ಪ ಅಂದರೆ ಇಲ್ಲಿ 4 ಹೈಡ್ರೋಜನ್ಗಳ ಅಣುಗಳದವು. ಎಷ್ಟದವು? 4 ಹೈಡ್ರೋಜನ್. ಇವು 4 ಹೈಡ್ರೋಜನ್ ಪ್ರತಿಯೊಂದಕ್ಕೂ ಒಂದೊಂದಾಗಿ ಈ ರೀತಿಯಾಗಿ, ಒಂದು ಇಲ್ಲಿ ಇನ್ನೊಂದು, ಇಲ್ಲಿ ಇನ್ನೊಂದು ಹೈಡ್ರೋಜನು, ಇಲ್ಲಿ ಇನ್ನೊಂದು ಹೈಡ್ರೋಜನ್, 4 ಹೈಡ್ರೋಜನ್ಗಳು. ಈ 4 ಈ ಕಾರ್ಬನ್ 2 ಕಾರ್ಬನ್ ಇದೆಯಲ್ಲ, ಒಂದು ಕಾರ್ಬನ್ನ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳ ಜೊತೆಗೆ ಏನಾಗೋದು, ಪರಸ್ಪರವಾಗಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಮಾಡಿಕೊಂಡು, ಇದು ಏನಪ್ಪ ಅಂದರೆ ಒಂದು ಅಪರ್ಯಾಪ್ತ ಸಂಯುಕ್ತಗಳಿಗೆ ಎಕ್ಸಾಂಪಲ್. ನೆಕ್ಸ್ಟ್ ಹೈಡ್ರೋಕಾರ್ಬನ್ಸ್ ಅಂತ ಬರ್ತಾವೆ. ಹೈಡ್ರೋಕಾರ್ಬನ್ಗಳು ಅಂದರೆ ಏನಪ್ಪ ಅಂದರೆ ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಮಾತ್ರ ಹೊಂದಿರುವಂಥ ಕಾರ್ಬನ್ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ. ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಮಾತ್ರ ಹೊಂದಿರುವಂಥ ಸಂಯುಕ್ತಗಳನ್ನು ಹೈಡ್ರೋಕಾರ್ಬನ್ಗಳು ಅಂತ ಕರೀತೀವಿ. ಆಲ್ಕೇನ್ಗಳು ಅಂತ ಬರ್ತಾವೆ. ಈ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಆಲ್ಕೇನ್ಗಳೆಂದು ಕೂಡ ನಾವೇನು ಕರಿತೀವಿ. ನೀವು 2 ರೀತಿಯಲ್ಲಿ ನೋಡ್ಬೋದು. ಆಲ್ಕೇನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕೂಡ ಕರಿತೀವಿ, ಅಥವಾ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಆಲ್ಕೇನ್ ಅಂತ ಕೂಡ ಕರಿತೀವಿ ಅಂತೇಳಿ ನಾವು ನೋಡ್ಬೋದು. 2 ರೀತಿಯಲ್ಲೂ ನೋಡ್ಬೋದು. ಈ ಆಲ್ಕೇನ್ಗಳ ಸಾಮಾನ್ಯ ಸೂತ್ರವನ್ನು ನೋಡ್ತಾ ಬರೋದಾದರೆ CnH2n+2 ಇದೇನು ಆಲ್ಕೇನ್ನ ಒಂದು ಸಾಮಾನ್ಯ ಸೂತ್ರ. ಸರಿ, ಈ ಸಾಮಾನ್ಯ ಸೂತ್ರದ ಪ್ರಕಾರ ಕೆಲವೊಂದಿಷ್ಟು ನಾವು ಆಲ್ಕೇನ್ಗಳನ್ನು ರಚನೆ ಮಾಡ್ತಾ ಹೋದರೆ ಎನ್ ಜಾಗದಲ್ಲಿ 1 ಫಿಲ್ ಮಾಡೋಣ. ಎನ್ ಜಾಗದಲ್ಲಿ ಏನು ಮಾಡೋಣ? 1 ಫಿಲ್ ಮಾಡೋಣ. C1H2 × 1+2. ಹಾಗಾದರೆ C1H2+2. ಹಾಗಾದರೆ ಇಲ್ಲೇನಾಗುತ್ತೆ? CH4 ಆಗುತ್ತೆ. ಹಾಗಾದರೆ ಆಲ್ಕೇನ್ನ ಮೊದಲ ಏನಪ್ಪ ಅಂದರೆ ಗ್ರೂಪ್ನಲ್ಲಿ ಬರುವಂಥ ಮೊದಲ ಒಂದು ಹೆಸರು ಯಾವುದಪ್ಪ ಅಂದರೆ ಮೀಥೇನ್. ಅದರ ಅಣುಸೂತ್ರ ನಾವು ನೋಡಿದ ಹಾಗೆ ಇಲ್ಲಿ CH4.
ಇದರ ರಚನಾ ವಿನ್ಯಾಸವನ್ನು ನೋಡ್ತಾ ಬರೋದಾದರೆ ಕಾರ್ಬನ್ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ? 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಹಾಗಾದರೆ ಹೈಡ್ರೋಜನ್ ಕೇವಲ 1 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಈ ಕಾರ್ಬನ್ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಏನು ಹೊಂದಿರುತ್ತಲ್ಲ, ಆ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳ ಜೊತೆ 4 ಹೈಡ್ರೋಜನ್ಗಳು ಏನಾಗ್ತವೆ? ಪರಸ್ಪರ ಬಂಧವನ್ನು ಏರ್ಪಡಿಸ್ತವು. ಇಲ್ಲಿ ಯಾವ ಬಂಧ ಇದೆ? ಏಕ ಬಂಧ ಇದೆ. ಯಾವ ಬಂಧ? ಏಕ ಬಂಧವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇಲ್ಲಿ ಸಹವೇಲೆನ್ಸಿಯ ಬಂಧವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಎರಡನೇದು ಯಾವುದಪ್ಪ ಅಂದರೆ ಈಥೇನ್ ಬರುತ್ತೆ. ಯಾವ್ದು ಬರುತ್ತೆ? ಈಥೇನ್ನ ಅಣುಸೂತ್ರ C2H6. ಹೌದಾ? ನೆಕ್ಸ್ಟ್ ಪ್ರೋಪೇನ್ನ ಅಣುಸೂತ್ರ C3H8, ಬ್ಯೂಟೇನ್ C4H10, ಪೆಂಟೇನ್ C5H12, ಹೆಕ್ಸೇನ್ C6H14. ನಿಮಗೆ ಇವುಗಳ ಅಣುಸೂತ್ರ ಕೇಳ್ಬೋದು. ಹೆಚ್ಚಾಗಿ ನಿಮಗೆ ಯಾವುದರ ಅಣುಸೂತ್ರ ಕೇಳಿದಾರಪ್ಪ ಅಂದರೆ ಮೀಥೇನ್ ಒಂದು, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಈ 4 ಏನು ಫಸ್ಟ್ ಲೈನಲ್ಲಿ ಅದಾವಲ್ಲ, ಈ 4 ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಮೀಥೇನ್ ಈಸ್ ವೆರಿ ಇಂಪಾರ್ಟೆಂಟ್. ಮೀಥೇನ್ CH4 ಅಣುಸೂತ್ರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆಲ್ಕೇನ್ಗಳು ಅಂತ ಬರುತ್ತೆ. ಆಲ್ಕೇನ್ಗಳು ಅಂದರೆ ಏನಪ್ಪ ಅಂದರೆ ಒಂದು ಅಥವಾ ಹೆಚ್ಚು ದ್ವಿಬಂಧ ಹೊಂದಿರುವಂಥ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಆಲ್ಕೇನ್ಗಳೆಂದು ಕರೆಯುವರು. ಇದರ ಸಾಮಾನ್ಯ ಸೂತ್ರ CnH2n. ಹಾಗಾದರೆ ಈ ಸೂತ್ರದ ಪ್ರಕಾರ ಆಲ್ಕಿನ್ನ ಗುಂಪಿನಲ್ಲಿ ಬರುವಂಥ ಮೊದಲ ಈ ಆಲ್ಕಿನನ್ನು ನೋಡ್ತಾ ಬರೋದಾದರೆ ಇಲ್ಲಿ ಎನ್ ಜಾಗದಲ್ಲಿ 1 ಹಚ್ಚಿದೀವಿ ಅಂದರೆ H2 × 1. ಹಾಗಾದರೆ ಇಲ್ಲೇನಾಗುತ್ತೆ? CH2 ಆಗುತ್ತೆ. CH2 ಆಗುತ್ತೆ. ಹಾಗಾದರೆ CH2 ಅನ್ನೋದು ಒಂದು ಇದು ಇದೆಯಾ? ಒಂದು ಯಾವುದಾದ್ರೂ ಒಂದು ರಾಸಾಯನಿಕ ಸೂತ್ರ ಅಥವಾ ಅಣುಸೂತ್ರ ಇದೆಯಾ ಅಂತ ನೋಡ್ತಾ ಬರೋದಾದರೆ ಇಲ್ಲ. ಯಾಕಪ್ಪ ಅಂದರೆ ಇಲ್ಲಿ ನಾವು ನೋಡ್ಬೋದು C 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಇದು 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿದರೆ ಇಲ್ಲಿ ಹೈಡ್ರೋಜನ್ ಏನಿರಬೇಕು? 4 ಇರಬೇಕಾಗಿತ್ತು. ಯಾಕಪ್ಪ ಅಂದರೆ ಹೈಡ್ರೋಜನ್ ಕೇವಲ 1 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನ ಹೊಂದಿರುತ್ತೆ. ಇಲ್ಲಿ ಕಾರ್ಬನ್ ಜೊತೆಗೆ 2 ಹೈಡ್ರೋಜನ್ ಕೂಡಿಕೊಂಡ್ರೂ ಕೂಡ ಅಥವಾ 2 ಎಲೆಕ್ಟ್ರಾನ್ಗಳು ಹಂಚಿಕೆ ಆದರೂ ಕೂಡ ಇನ್ನೂ 2 ಎಲೆಕ್ಟ್ರಾನ್ಗಳು ಏನಾಗುತ್ತೆ? ಹಾಗೆ ಉಳಿದುಕೊಳ್ತವೆ. ಹಾಗಾದರೆ ಆಲ್ಕಿನ್ನ ಈ ಗುಂಪು ಅಲ್ಲ, ಅಂದರೆ ಮೊದಲ ಗುಂಪು CH2 ಅಲ್ಲ. ಹಾಗಾದರೆ ಯಾವ್ದು ಬರ್ಬೋದು ಅಂತ ನೋಡ್ತಾ ಬರೋದಾದರೆ C1 ಹಾಕಿದಾಗ ನಮಗೇನು ಬಂತು? CH2 ಬಂತು, ಅದು ಅಲ್ಲ. ನೆಕ್ಸ್ಟ್ 2 ಹಾಕಿ ನೋಡೋಣ. C2H2 × 2. ಇಲ್ಲೇನಾಯಿತು? C2H4 ಆಯಿತು. C2H4. ಈಗ ನಾವು ಇದರ ಒಂದು ರಚನಾ ವಿನ್ಯಾಸವನ್ನು ಬರೆದಾಗ C2H4ನ C ಹೌದಾ? 2 ಕಾರ್ಬನ್ ಅದು. ಇವು 4 ಇದು ಹೊಂದಿರ್ತಾವತ್ತು ನಾನು ಹೇಳಿದೆ. ಇಲ್ಲಿ H ಎಷ್ಟಿದೆ? ಹೈಡ್ರೋಜನ್ 4 ಇದೆ. ಹಾಗಾದರೆ ಇದಕ್ಕೊಂದು ಏನು ಮಾಡೋಣ? 1 ಹೈಡ್ರೋಜನ್ ಕೊಡೋಣ. ಇದಕ್ಕೆ 2 ಹೈಡ್ರೋಜನ್ನು, ಇದಕ್ಕೆ 2 ಹೈಡ್ರೋಜನ್ನ ಕೊಡೋಣ. ಹೌದಾ? ನೆಕ್ಸ್ಟ್ ಉಳಿದಂಥ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಉಳ್ಕೊಂಡು ಈ ಕಾರ್ಬನ್ನಲ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳು, ಈ ಕಾರ್ಬನ್ನಲ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ಗಳು. ಹಾಗಾದರೆ ಇವೆರಡುಗಳನ್ನು ಸೇರಿಸ್ಕೊಂಡಾಗ ನಮಗೇನಾಗುತ್ತೆ? ಇದು ದ್ವಿಬಂಧ ಏರ್ಪಡುತ್ತೆ. ಆಲ್ಕಿನ್ಗಳು ದ್ವಿಬಂಧವನ್ನು ಹೊಂದಿರ್ತಾವೆ ಅಂತೇಳಿ ಇಲ್ಲಿ ಮೊದಲೇ ಲೈನ್ನಲ್ಲಿ ತಿಳಿಸಲಾಗಿದೆ. ಹೌದಾ? ಹಾಗಾದರೆ ಆಲ್ಕಿನ್ನ ಮೊದಲ ಒಂದು ವಸ್ತು ಯಾವುದಪ್ಪ ಅಂದರೆ ಈಥೀನ್. ಯಾವುದು? ಈಥೀನ್. ಇದರ ಫಾರ್ಮುಲಾ C2H4, ಪ್ರೋಪಿನ್ದು C3H6, ಬ್ಯೂಟೇನ್ದು C4H10. ಇದೇ ರೀತಿಯಾಗಿ ಫಾರ್ಮುಲಾ ಇದೆ, ನೀವು ನೋಡ್ಕೋಬೋದು ಮಾಲಿಕ್ಯುಲರ್ ಫಾರ್ಮುಲಾ. ಹೌದಾ? ಇಲ್ಲಿ ರಚನಾ ವಿನ್ಯಾಸವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಲ್ಕಿನ್, ಅದರಲ್ಲೂ ಮೊದಲನೇ ಗುಂಪುದು ಈಥೀನ. ಆಲ್ಕೈನ್ ಅಂತ ಬರುತ್ತೆ. ಆಲ್ಕೈನ್ ಅಂದರೆ ಏನಪ್ಪ ಅಂದರೆ ಒಂದು ಅಥವಾ ಹೆಚ್ಚು ತ್ರಿಬಂಧ ಹೊಂದಿರುವವುಗಳನ್ನು ಆಲ್ಕೈನ್ಗಳೆಂದು ಕರೆಯುವರು. ಒಂದು ಅಥವಾ ಹೆಚ್ಚು ಏನಿರಬೇಕು? ತ್ರಿಬಂಧಗಳನ್ನು ಹೊಂದಿರಬೇಕು. ನೆಕ್ಸ್ಟ್ ಅನುರೂಪ ಶ್ರೇಣಿಗಳು ಅಂತ ಬರುತ್ತೆ. ಅನುರೂಪ ಶ್ರೇಣಿಗಳು ಅಂದರೆ ಏನಪ್ಪ ಅಂದರೆ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಸಂಯುಕ್ತಗಳ ಸರಣಿಯನ್ನು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಏನು? ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನ್ ಅನ್ನು ಏನಾಗ್ತಾವತ್ತ ಸ್ಥಾನಪಲ್ಲಟಗೊಳಿಸುವಂಥ ಸಂಯುಕ್ತಗಳ ಸರಣಿ ಇರುತ್ತಲ್ಲ, ಅದನ್ನು ಅನುರೂಪ ಶ್ರೇಣಿಗಳು ಅಂತ ಕರಿತೀವಿ. ಉದಾಹರಣೆಗೆ ನೋಡ್ತಾ ಬರೋದಾದರೆ ಇಲ್ಲಿ ಒಂದು ಶ್ರೇಣಿ ಇದೆ. ಇದು ಒಂದು
ಅನುರೂಪ ಶ್ರೇಣಿ. ಯಾವ ರೀತಿ ಅದಪ್ಪ ಅಂದರೆ CH4ಗೆ ಏನು ಸೇರಿಸ್ಬೇಕಪ್ಪ ಅಂದರೆ CH2 ಸೇರಿಸಿದರೆ C2H6 ಆಗುತ್ತೆ. ನೆಕ್ಸ್ಟ್ ಇದೇ C2H6ಗೆ ಇನ್ನೂ CH2 ಸೇರಿಸಿದೆಯಪ್ಪ ಅಂದರೆ C3H8 ಆಗುತ್ತೆ. ಅಂದರೆ ಏನಾಗ್ತಾ ಇದೆ, ಇಲ್ಲಿ ಸೇಮ್ ಕಂಟೆಂಟ್ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಒಂದರಿಂದ ಇನ್ನೊಂದಕ್ಕೆ ಸೇಮ್ ಕಂಟೆಂಟ್ ಆ್ಯಡ್ ಆಗ್ತಾ ಹೋಗೋದ್ರ ಮೂಲಕ ಇಲ್ಲೇನಾಗ್ತಾ ಇದೆ, ಅನುರೂಪ ಶ್ರೇಣಿಗಳು ನಿರ್ಮಾಣ ಆಗ್ತಾ ಇದೆ. ಓಕೆನಾ. ನೆಕ್ಸ್ಟ್ ಎಥನಾಲ್ ಅಂತ ಬರುತ್ತೆ. ಈ ಎಥನಾಲ್ ಕೊಠಡಿಯ ಉಷ್ಣತೆಯಲ್ಲಿ ಯಾವ ರೂಪದಲ್ಲಿರುತ್ತೆ ಅಂದರೆ ದ್ರವ ರೂಪದಲ್ಲಿರುತ್ತೆ. ಹೌದಾ. ಹಾಗಾದರೆ ಕೊಠಡಿಯ ಉಷ್ಣತೆ ಎಷ್ಟಪ್ಪ ಅಂದರೆ 25 ಡಿಗ್ರಿ ಸೆಂಟಿಗ್ರೇಡ್. 25 ಡಿಗ್ರಿ ಸೆಂಟಿಗ್ರೇಡ್ ಇದು ರೂಮ್ ಟೆಂಪ್ರೇಚರ್. ಎಥನಾಲನ್ನು ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂದರೆ ಆಲ್ಕೋಹಾಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆಲ್ಕೋಹಾಲ್. ಈ ಎಥನಾಲ್ನ ಅಥವಾ ಆಲ್ಕೋಹಾಲ್ನ ಅಣುಸೂತ್ರ ಏನಪ್ಪ ಅಂದರೆ CH3CH2OH, CH3CH2OH ಅಥವಾ ನೀವು C2H5OH ಅಂತೇಳಿ ಕೂಡ ಬರಿಬೋದು. ಏನು CH3CH2OH ಅಥವಾ C2H5OH. ಸರ್ ಇದು ಎರಡು ಡಿಫ್ರೆಂಟಾಗಿ ಕಾಣ್ತಾ ಇಲ್ವಾ ಅಂತೇಳಿ ನೀವು ಹೇಳಿದರೆ, ಇಲ್ಲಿ ಕಾರ್ಬನ್ ಎಷ್ಟಿದೆ, 2 ಇದೆ. ಇಲ್ಲಿ C2 ಅಂದರೆ ಕಾರ್ಬನ್ 2 ತೋರಿಸ್ತಾ ಇದೆಯಾ. ನೆಕ್ಸ್ಟ್ H3 ಹೈಡ್ರೋಜನ್ ಇಲ್ಲಿ 3, ಇಲ್ಲಿ 2, ಇವೆರಡು ಸೇರಿಸ್ಕೊಂಡು H5 ಆಗಿದೆ. ನೆಕ್ಸ್ಟ್ ಒಂದು OH ಇದೆ, OH ಇದೆ. ಹೌದಾ. ಇಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಈ ರೀತಿಯಾಗಿ ಬರಿಬೋದು ಅಥವಾ ಈ ರೀತಿಯಾದರೂ ಬರಿಬೋದು. ನಾವು ಎಥೆನಾಲ್ನ ಬಳಕೆಯನ್ನು ನೋಡ್ತಾ ಬರೋದಾದರೆ ಇದನ್ನು ಟಿಂಚರ್ ಅಯೋಡಿನ್ ಆಗಿ ಬಳಕೆ ಮಾಡಲಾಗುತ್ತೆ. ಅಂದರೆ ಟಿಂಚರ್ ಅಯೋಡಿನ್ ಒಂದು ತಯಾರಿಸಲು ಬಳಕೆ ಮಾಡಲಾಗುತ್ತೆ. ಕೆಮ್ಮಿನ ಔಷಧಿ ತಯಾರಿಸಲು ಬಳಕೆ ಮಾಡಲಾಗುತ್ತೆ. ಅನೇಕ ಟಾನಿಕ್ಗಳನ್ನು ತಯಾರಿಕೆ ಮಾಡಲು ಈ ಎಥನಾಲನ್ನು ಬಳಕೆ ಮಾಡಲಾಗುತ್ತೆ. ನೆಕ್ಸ್ಟ್, ದೀರ್ಘಕಾಲೀನ ಆಲ್ಕೋಹಾಲ್ ಸೇವನೆ ಅನೇಕ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತದೆ. ಅಂದರೆ ಅತಿ ದೀರ್ಘಕಾಲದವರೆಗೆ ಏನಾದರೂ ಆಲ್ಕೋಹಾಲ್ ಸೇವನೆ ಮಾಡ್ತಾ ಹೋದರೆ ಅವರಿಗೆ, ಯಾರು ಸೇವನೆ ಮಾಡ್ತಾ ಇರ್ತಾರಲ್ಲ ಅವರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು, ಕಾಯಿಲೆಗಳು ಬರುವಂಥದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಎಥೆನಾಲನ್ನು ಕೆಲವು ದೇಶಗಳು ಪೆಟ್ರೋಲ್ನೊಂದಿಗೆ ಬಳಸುತ್ತಿವೆ. ಎಥೆನಾಲನ್ನು ಕೆಲವು ದೇಶಗಳು ಏನು ಮಾಡ್ತಾ ಇದ್ದೇವೆ, ಪೆಟ್ರೋಲ್ನೊಂದಿಗೆ ಬಳಕೆ ಮಾಡ್ತಾ ಇದೆ. ಹಾಗಾದರೆ ಅದರಲ್ಲೂ ನಮ್ಮ ಭಾರತವು ಕೂಡ ಒಂದು. ನಮ್ಮ ಭಾರತವು 2030ರ ವೇಳೆಗೆ 20% ಪೆಟ್ರೋಲ್ನಲ್ಲಿ ಎಥೆನಾಲನ್ನು ಮಿಕ್ಸ್ ಮಾಡುವಂಥ ಗುರಿಯನ್ನು ಹೊಂದಿತ್ತು. ಆದರೆ 5 ವರ್ಷ ಮುಂಚಿತವಾಗಿ, ಅಂದರೆ 2025ರ ವೇಳೆಗೆ 5 ವರ್ಷ ಮುಂಚಿತವಾಗಿ, ಅಂದರೆ 2025ರ ವೇಳೆಗೆ, ಅಂದರೆ ಆ್ಯಟ್ ಪ್ರೆಸೆಂಟ್ ಭಾರತವು ಪೆಟ್ರೋಲ್ನಲ್ಲಿ 20% ಎಥೆನಾಲನ್ನು ಮಿಕ್ಸ್ ಮಾಡ್ತಾ ಇದೆ. ಹೌದಾ. ಇದನ್ನು ಯಾಕೆ ಮಾಡ್ತಾ ಇದ್ದಪ್ಪ ಅಂದರೆ ಹೊರ ದೇಶದ ಮೇಲೆ ನಾವು ಡಿಪೆಂಡ್ ಆಗೋದು ಸ್ವಲ್ಪ ಪ್ರಮಾಣ ಕಡಿಮೆ ಮಾಡೋದು, ಅದರ ಜೊತೆಗೆ ನಮ್ಮ ಏನು ವಾತಾವರಣ ಇದೆಯಲ್ಲ, ವಾತಾವರಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇದೆಯಲ್ಲ, ಅದರ ಪ್ರಮಾಣವನ್ನು ಕಡಿಮೆ ಮಾಡುವುದರ ಸಲುವಾಗಿ ಈ ಎಥೆನಾಲನ್ನು ಬಳಕೆ ಮಾಡ್ತಾ ಇದೆ. ಎಥೆನಾಲ್ನ ಕ್ರಿಯೆಗಳನ್ನು ನೋಡ್ತಾ ಬರೋದಾದರೆ ಸೋಡಿಯಂನೊಂದಿಗೆ ವರ್ತನೆ. ಎಥೆನಾಲ್ ಸೋಡಿಯಂನೊಂದಿಗೆ ಯಾವ ರೀತಿ ವರ್ತಿಸುತ್ತೆ ಅನ್ನೋದನ್ನು ನೋಡ್ತಾ ಬರೋದಾದರೆ 2Na 2CH3CH2OH, ಅಂದರೆ ಎಥೆನಾಲ್ ಸೋಡಿಯಂನೊಂದಿಗೆ ವರ್ತಿಸಿದಾಗ ಸೋಡಿಯಂ ಎಥಾಕ್ಸೈಡ್ ಉಂಟಾಗುತ್ತೆ. ಅಂದರೆ 2CH3CH2O Na ಪ್ಲಸ್ H2 ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಈ ಎಥೆನಾಯಿಕ್ ಆಮ್ಲ ಅಂತ ಬರುತ್ತೆ. ಈ ಎಥೆನಾಯಿಕ್ ಆಮ್ಲದ ಗುಣಗಳನ್ನು ನೋಡ್ತಾ ಬರೋದಾದರೆ ಇದನ್ನು ಸಾಮಾನ್ಯವಾಗಿ ನಾವು ಅಸಿಟಿಕ್ ಆಮ್ಲ ಅಂತ ಕರಿತೀವಿ. ಏನಂತ ಕರಿತೀವಿ, ಅಸಿಟಿಕ್ ಆಮ್ಲ. ಯಾವುದನ್ನು, ಎಥೆನಾಯಿಕ್ ಆಮ್ಲವನ್ನು. ಇದು ಯಾವ ಗುಂಪಿಗೆ ಸೇರುತ್ತದೆ ಅಂದರೆ ಕಾರ್ಬಾಕ್ಸಿಲಿಕ್ ಆಮ್ಲದ ಗುಂಪಿಗೆ ಈ ಎಥೆನಾಯಿಕ್ ಆಮ್ಲ ಸೇರುತ್ತೆ. ನೆಕ್ಸ್ಟ್ ವಿನೆಗಾರ್ ಅಂತ ನೋಡಿರ್ತೀರಿ ನೀವು. ಉಪ್ಪಿನಕಾಯಿಯನ್ನು ನಾವು ಸಂರಕ್ಷಿಸಬೇಕಾದರೆ ಈ ವಿನೆಗಾರನ್ನು ಬಳಕೆ ಮಾಡ್ತೀವಿ. ಹಾಗಾದರೆ ಸರ್ ವಿನೆಗಾರ್ ಅಂದರೆ ಏನಪ್ಪ ಅಂದರೆ ಈ ವಿನೆಗಾರನಲ್ಲಿ ತಯಾರಿಕೆಯಲ್ಲಿ 5 to 8% ಏನಿರುತ್ತೆ, ಆಸಿಟಿಕ್ ಆಮ್ಲ ಇರುತ್ತೆ. ಯಾವುದರಲ್ಲಿ, ಈ ವಿನೆಗಾರಲ್ಲಿ. ಹೌದಾ. ವಿನೆಗಾರನ್ನು ನಾವು ಉಪ್ಪಿನಕಾಯಿಯ ಸಂರಕ್ಷಣೆಯಲ್ಲಿ ಬಳಕೆ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್, ಎಥೆನಾಯಿಕ್ ಆಮ್ಲದ ಕ್ರಿಯೆಗಳನ್ನು ನೋಡ್ತಾ ಬರೋದಾದರೆ ಎಸ್ಟರೀಕರಣ ಕ್ರಿಯೆ ಅಂತ ಬರುತ್ತೆ. ಮೊದಲನೇದಾಗಿ ಯಾವ ಕ್ರಿಯೆ, ಎಸ್ಟರೀಕರಣ ಕ್ರಿಯೆ. ಈ ಕ್ರಿಯೆಯಲ್ಲಿ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತೆ. ಎಸ್ಟರ್ಗಳು ಯಾವ ರೀತಿ ಉಂಟಾಗುತ್ತೆ, ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ. ಈ ಎಥೆನಾಯಿಕ್ ಆಮ್ಲವು
ಆಮ್ಲೀಯ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಶುದ್ಧ ಎಥೆನಾಲ್ನೊಂದಿಗೆ ವರ್ತಿಸಿ ಒಂದು ಎಸ್ಟರನ್ನು ಉಂಟು ಮಾಡುತ್ತೆ. ಇಲ್ಲಿ ನೋಡ್ಬೋದು ನೀವು ಎಥೆನೋಯಿಕ್ ಆಮ್ಲ CH3COOH, ನೆಕ್ಸ್ಟ್ ಎಥೆನಾಲ್ CH3CH2OH. ಇದು ಎಥೆನಾಲ್. ಇದು ಆಮ್ಲದೊಂದಿಗೆ ವರ್ತಿಸಿ ಏನಾಗುತ್ತೆ, ಎಸ್ಟರನ್ನು ಉಂಟು ಮಾಡ್ತಾ ಇರೋದನ್ನು ನೋಡ್ಬೋದು. ಅದ್ರ ಜೊತೆಗೆ ವಾಟರ್ ಕಂಟೆಂಟ್ ಕೂಡ ಇಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ನೆಕ್ಸ್ಟ್ ಈ ಎಸ್ಟರ್ಗಳನ್ನು ಮಧುರ ಪರಿಮಳವುಳ್ಳ ವಸ್ತುಗಳ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗುತ್ತೆ. ಇದರ ಜೊತೆಗೆ ಸುವಾಸಿಕಗಳು ಅಥವಾ ಸುವಾಸಿತಗಳು, ನೆಕ್ಸ್ಟ್ ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಇವುಗಳನ್ನು ಬಳಕೆ ಮಾಡಲಾಗುತ್ತೆ. ನೆಕ್ಸ್ಟ್ ಇವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಏನುಂಟಾಗುತ್ತೆ ಅಂತ ನೋಡ್ತಾ ಬರೋದಾದರೆ, ಖನಿಜ ಆಮ್ಲಗಳಂತೆಯೇ ಎಥೆನೋಯಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನಂಥ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಯಾವ ಲವಣ, ಸೋಡಿಯಂ ಎಥಿಯೋಯೇಟ್ ಅಥವಾ ಸಾಮಾನ್ಯವಾಗಿ ಇದನ್ನು ಸೋಡಿಯಂ ಅಸಿಟೇಟ್ ಅಂತ ಕರಿತೀವಿ. ಇದನ್ನು ಉತ್ಪತ್ತಿ ಮಾಡುವುದರ ಜೊತೆಗೆ ನೀರನ್ನು ಕೂಡ ಉಂಟು ಮಾಡುತ್ತದೆ. ಹೌದಾ? ಇಲ್ಲಿ ನೋಡ್ಬೋದು ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಎಥೆನೋಯಿಕ್ ಆಮ್ಲದ ಜೊತೆಗೆ ವರ್ತಿಸಿದಾಗ ಇಲ್ಲಿ ಯಾವುದು ಉಂಟಾಗ್ತಾ ಇದೆ, ಸೋಡಿಯಂ ಅಸಿಟೇಟ್ ಉಂಟಾಗುತ್ತಾ ಇದೆ. ಅದರ ಜೊತೆಗೆ ನೀರು ಕೂಡ ಉತ್ಪತ್ತಿ ಆಗ್ತಾ ಇರೋದನ್ನು ನಾವು ನೋಡ್ಬೋದು. ಕೊನೆಯದಾಗಿ ಮಾರ್ಜಕಗಳತೆ ಬರ್ತಾವೆ. ಈ ಮಾರ್ಜಕಗಳ ಸಾಮಾನ್ಯವಾಗಿ ಎಲ್ಲಿ ಬಳಕೆ ಮಾಡ್ತಾರಪ್ಪ ಅಂದರೆ ಶಾಂಪುಗಳ ತಯಾರಿಕೆಯಲ್ಲಿ, ನೆಕ್ಸ್ಟ್ ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಇದಿಷ್ಟು 10th ಸ್ಟ್ಯಾಂಡರ್ಡ್ನ 4ನೇ ಪಾಠದ ಬಗ್ಗೆ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.